ಅಣ್ಣ ನೋಡಿದಾಗ ಹೇಳ್ಕೊಟ್ಟವಳನೆ ಒಂದು ನಿಮಿಷ ಆದ್ರೂ ಯೋಚನೆಗೆ ಹಾಕಿದೀನಿ ಅಂದ್ರೆ ಬೇಸ್ ಇಷ್ಟು ಭಯ ಇರ್ಲಿ ಸಾಕು. ಇಷ್ಟೆಲ್ಲ ಆಡ್ಬಿಟ್ಟು ಸೋತು ಬಿಟ್ರೆ ನನ್ ಗೊತ್ತು ಏನ್ ಮಾಡ್ಬೋದು ಅಂತ ಮಾಡಿ ನೀನು ಒಂಚೂರು ತಲೆ ನನ್ನ ಪ್ರಾಬ್ಲಮ್ ಅಂತ ಗೈಸ್. ನನಗೆ ರಾಂಗ್ ಆಗಿ ಗೇಮ್ ಹೇಳ್ಕೊಡ್ತಲ್ಲ. ನಾನು ಸೋಲೋ ಟೈಮ್ ನೋಡ್ರಿ ಇಲ್ಲಿ ಬಂದ್ಬಿಟ್ಟಲ್ಲೇ ಇಲ್ಲೂ ಚೆಕ್ ಮೇಟ್ ಆಗುತ್ತೆ, ಇಲ್ಲಿಟ್ರು ಮೂವ್ ಆಗುತ್ತೆ, ಇಲ್ಲಿಟ್ರು ಎಲ್ಲಿಟ್ರು ಹೊಡಿತಾಳೆ. ಸೊ ರಾಂಗ್ ಆಗಿ ಗೇಮ್ ಹೇಳ್ಕೊಟ್ಬಿಟ್ಟು ಏನು ಬರ್ದಾರ ಹುಡುಗಿ ಮೇಲೆ ಸೋಲಿಸ್ತಾವಳೆ. ಗೈಸ್ ನೋಡಿ ಅನ್ನ ಎಲ್ಲ ಹಾಕೊಂಡ್ಬಂದು ವೇಸ್ಟ್ ಮಾಡ್ತಾಳೆ. ಚಪಾತಿ ರೈಸ್ ಎಲ್ಲ ಹಾಕೊಂಡ್ಬಂದು ವೇಸ್ಟ್ ಮಾಡ್ತಾವಳೆ. ಎಷ್ಟೊಂದ್ ಜನಕ್ಕೆ ಅನ್ನನೇ ಇರಲ್ಲ, ಈ ಹುಡುಗಿಗೆ ಅನ್ನ ಸಿಕ್ಕಿದ್ರು ತಿಂದು ವೇಸ್ಟ್ ಮಾಡ್ತಾವಳೆ. ಹೋಗು. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮಗಂತ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಈಗ ಎಲ್ಲ ರೆಡಿ ಆಗ್ತಾ ಇದೀವಿ ಹೋಗುವ ಅಂತ ಅಂದ್ಬಿಟ್ಟು ಲೇಕಿ ಫ್ರೆಶ್ ಅಪ್ ಆಗ್ತಾಳೆ. ಇವಳು ಡಬಲ್ ಲ್ಯಾಪ್ಟಾಪ್ ಆನ್ ಮಾಡ್ತಾವಳೆ. ಡಬಲ್ ಲ್ಯಾಪ್ಟಾಪ್ ಅಲ್ವಾ ಅದು? ಯಾಕೆ ಅಂತಂದರೆ ನೆನ್ನೆ ನನಗೆ ಕ್ವಶನ್ ಕೇಳಿದಾರೆ. ಇವತ್ತು ನೆನ್ನೆ ಈಸಿ ಇತ್ತು, ನಾನು ಆನ್ಸರ್ ಮಾಡಿಬಿಟ್ಟೆ. ಇವತ್ತು ಸ್ವಲ್ಪ ಕಷ್ಟ ಐತೆ, ಅದು ಇವಳಿಗೆ ಬರುತ್ತೆ ಅಂತ ಯೋಚನೆ ತಗೊಂಡಿದ್ದಾಳೆ. ನೀನು ಕೇಳ್ಬಿಡ್ಬೇಕು ಮನುಷ್ಯ. ಇವತ್ತು ಹೋಗೋಕ್ಕಾಗಿಲ್ಲ ಗೈಸ್, ಬಿಸಿನೀರು ಕುಡಿಯೋದಕ್ಕೆ ಬಂದ್ಬಿಟ್ಟು ತಿಂಡಿಗೆ ಹೋಗ್ತೀನಲ್ಲ ಆವಾಗ ಹೋಗ್ಬೇಕು. ಬೇಜಾರಾಗ್ತೈತೆ. ಡೈಲಿ ಅಟ್ಲೀಸ್ಟ್ ಏನಾದರೂ ಏನು ಇದನ್ನು ಕುಡಿತಿದ್ದೆ, ಬಿಸಿ ನೀರು, ಲೆಮನ್ ವಾಟರ್ ಏನೇನಾದರೂ ಕುಡಿತಿದ್ದೆ. ಇಲ್ಲಿ ಬಂದು ಏನು ಇಲ್ದಂಗೆ ಆಗೈತೆ. 7 ಮನುಷ್ಯಳೇನೋ ಕೇಳ್ತಾವಳೆ. ಇವಾಗ ಓದ್ತಾ ಇದ್ದೀನಿ ನಾನೇನು. ಮತ್ತೇನಕ್ಕೆ ಮನುಷ್ಯ ಜಗಳ ಆಡ್ಬೇಕಾಗುತ್ತೆ ಅಷ್ಟೇ ನಿನ್ನ ಜೊತೆ. ನಾನು ಓದ್ತಾ ಇದ್ದೀರಿ ಗೈಸ್. ಯಾರೋ ಒಬ್ಬರು ನಾಚಿಕೆ ಮನೆ ಮರ್ಯಾದಿಲ್ದ. ಫಸ್ಟ್ ಆಫ್ ಆಲ್ ನಾವು ಒಂದಷ್ಟು ಇರಲಿ ಬಿಡು ಒಂದಷ್ಟು ನಿನ್ನೆ ಆತ್ಕೊಂಡು ಸೋರ್ಕೊಂಡು ಇಬ್ಬರು ಫುಲ್ ಡ್ರಾಮಾ ಮಾಡ್ಕೊಂಡು ಏನೇನೋ ಆಯಿತು. ಆಮೇಲೆ ಇಬ್ಬರು ಸರಿ ಹೋದು, ಓಕೆ ಥರ ಸರಿ ಹೋದು. ಓಕೆನಾ? ಆಮೇಲೆ ನನ್ನ ಫೋನಲ್ಲಿ ಸಮ್ ಫೋಟೋಸ್ ಇತ್ತು, ಅದಕ್ಕೆ ಓ ಗಾಡ್ ಯಾರೋ ಒಬ್ಬರು ಮಾಡೋಕ್ಕೆ ಕೆಲಸ ಇಲ್ದಂಗೆ ಮೈ ಲವ್ ಅಂತ ನನ್ನ ಫೋನಲ್ಲಿ ಅವ್ರ ನೇಮ್ನ ಮೈ ಲವ್ ಅಂತ ಸೇವ್ ಮಾಡಿ ಫೋಟೋಸ್ ಎಲ್ಲ ಸೆಂಡ್ ಮಾಡಿಕೊಂಡು ನಾನು ನೋಡ್ತಾ ಇದ್ದೀನಿ. ಓ ಅಂದ್ಕೊಂಡು ಮೈ ಲವ್ ಬೇರೆಯವ್ರು ಇದ್ದಾರಲ್ಲ, ಇವ್ರು ಯಾರು ಬಂದ್ಬಿಟ್ರು ಅನ್ಕೊಂಡಿರ್ಬೇಕು. ಈ ಥರ ಮಾತಾಡ್ಬಿಡ್ತಾರೆ. ನಾನು ಅವಾಗ ಹೊರ್ಕೊಂಬಿಟ್ಟು ಬರ್ನ್ ಆಗ್ಬಿಡ್ತೀನಿ ಅಷ್ಟೇ ಗೈಸ್, ಅಷ್ಟೇ. ನಾವು ಮಾತಾಡ್ತಾ ಇಲ್ಲ, ಜಗಳ ಆಡಿದ್ವಿ. ನಾವು ಮಾತಾಡ್ತಾ ಇಲ್ಲ, ಜಗಳ ಆಡಿದ್ವಿ. ಬಾಯ್ ಫ್ರೆಂಡ್ಸ್, ಬಾಯ್. ಅವರಿಬ್ರು ಬ್ಯಾಗ್ ತಗೊಂಡೋಗ್ತವ್ರೆ, ನಾನು ತಗೊಂಡೋಗ್ತಾ ಇಲ್ಲ. ನನ್ನ ಲ್ಯಾಪ್ಟಾಪ್ ಮನುಷ್ಯ ಬರ್ತಾವಳೆ. ಅಮ್ಮ ಯಾಕೆ ಇದು ನಮ್ಮನ್ನು ನೋಡ್ತೈತೆ? ಅಮ್ಮ ಮನುಷ್ಯ ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ. ಯಾವ ಗೈಸ್ ಅಮ್ಮ ನಿನ್ನೆ ನೋಡ್ಕೊಂಡು ವಾಶಿನ ಹಿಂಗಾಗ್ಬಿಡೈತೆ. ಅಲ್ಲ ಗೈಸ್ ಮನುಷ್ಯ ಅಂದ್ರೆ ಓಡೋಗ್ತಾವಳೆ, ಕಾಪಾಡ್ತಾಳೆ ಅಂದ್ರೆ ಓಡೋಗ್ತಾವಳೆ. ಇದೊಂದು ಇಷ್ಟ ನನಗೇನು ಹೇಳ್ಬೇಡ. ಅಲ್ಲ ಮನುಷ್ಯ ಅಂತಿದ್ದೀನಿ ಇಲ್ಲಿ ಮತ್ತೆ ಓಡೋಗ್ತಾವಳೆ. ಅಯ್ಯೋ ರಾಮ. ಮಾರ್ನಿಂಗ್ ಹೋಗೋದು, ವಾಕ್ ಹೋಗೋ ಥರ ಇರುತ್ತೆ, ಬಟ್ ರೆಡಿ ಆಗ್ಬಿಟ್ಟು ವಾಕ್ ಹೋಗೋದು ಹಂಗೆ ಅನಿಸುತ್ತೆ. ಸ್ಟಾರ್ಟ್ ಆಯಿತು. ಇಲ್ಲೇ ಹತ್ರ ಬಂದ್ಬಿಡ್ತು. ಏನೇನು ಮನುಷ್ಯ ಇದು ಗೋಲ್ಗುಪ್ಪತ್ ಕಟ್ಟಿರೋದಾ? ನೋಡಿ ಎತ್ಕೊಂತೀರ ಮದುವೆ ಕಾಯ್ಸ್ ಹತ್ರ ಇಲ್ಲಿ ಕೊಡಿಸ್ತೀನಿ ತಗೋ ವಾಟ್ರ್ ಬಾಟ್ಲು. ನೀನೇನು ಹೇಳ್ದೆ? ಪಾನಿ ಅಂದೆ. ಬರೀ ಪೂರಿ ಪಾನಿ ಇಟ್ಕೊಂಡು ಏನು ಮಾಡಿ ಸ್ಟಫಿಂಗ್ ಬೇಕಲ್ವ? ಸ್ಟಫಿಂಗ್ ಬೇಕಂತೆ. ಯಪ್ಪ ಗೈಸ್ ಇವಳ ಹತ್ರ ಬದುಕೋಕ್ಕಾಗಲ್ಲ. ಬಜ್ಜಿ ತೊಗೊಂಬರೆ ಸ್ಟಫಿಂಗ್ ಇರಲಿ. ಎಲ್ತಾರ ಸ್ಟಫಿಂಗ್ ಬಜ್ಜಿನ ಅದೇ ಎಲ್ಲ ತಂದು ಕೊಡೋ ಥರ ಇರ್ಬೇಕು.
ಇವಳು ಹೆಂಗೆ ಆನ್ ಮಾಡಿದ್ಲು ಗೈಸ್, ಮೇಲಕ್ಕೆ ಹೋಗ್ತಾ ಇಲ್ಲ. ಎಂತ ಮಾತಾಡ್ತೀಯ ಕರೆಕ್ಟ್ ಹೆಂಗೆ ಅದು ಲಿಫ್ಟ್ ವರ್ಕ್ ಆಗದ ನಮಗೆ ಅದು ವರ್ಕೇ ಆಗ್ತಿಲ್ಲ ವಾಪಸ್. ಇವಳು ಹೊತ್ಬಿಟ್ರೆ ಏನು ಹೊಟ್ಟೆ ಬಿಡ್ತೈತೆ ಈಗ. ಹಿಂದೆ ನಾವು ಒಮ್ಮೆ ಸುಮ್ಮನೆ ನೋಡೋಣ. ಸುಮ್ಮನೆ ನೀನು ಹೋಯ್ತು 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 ಹೋಯ್ತು. ಈಗ ಬರ್ತಾಳೆ ತಡಿ, ಸುಮ್ಮನೆ ಹತ್ಕೊಂಡ್ಬರ್ತಾಳೆ. ಅಯ್ಯೋ ಇಲ್ಲಿ ಓಪನ್ ಆಗಿಬಿಡುತ್ತೇನೋ ಕಣೆ. ಇಲ್ಲ ಇಲ್ಲ ಇನ್ನೊಂದು 2 ನಿಮಿಷ ಕಾಯ್ಬೋದಿತ್ತು. ಬಂತು ಹೋಯ್ತು, ಅವಳು ನಡ್ಕೊಂಡ್ ಬರ್ತಾವಳೆ. ಇಲ್ಲ ನಿಲ್ಲನಮ್ಮ. ಇನ್ನು ಮುಂದೆ ಹೋಗು. ಫಸ್ಟ್ ಹಾಲು ಕೊಡ್ತೀಯಾ? ಕೆಲಸ ಕೊಟ್ಟು ಸರಿ ಫೋನ್ ಮಾಡ್ತಿದ್ಯಾ? ಮುಗಿಸ್ಕೊಂಡು ತಿಂಡಿ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಇಲ್ಲೊಂದು ಸ್ವಲ್ಪ ಕೆಲಸ ಐತೆ, ಹೋಗ್ತೀವಿ. ಕೆಲಸ ಏನಂತ ಹೇಳಿ ಕಟ್ ಜಾಗ ಕಣೆ ಗೈಸ್. ಹೋಗ್ತಾ ಇದ್ದೀವಿ ತಿಂಡಿ ಮಾಡೋಕ್ಕೆ. ಏನಿರ್ತೈತೋ ಏನೋ. ಏನು ವೆಜ್ ಪಿ ಜಿ ಅಂತೆ, ನಾನ್ ವೆಜ್ ತೊಗೊಂಡು ತಿಂತಾ ಇರ್ತಾರಂತೆ. ನಾನ್ ವೆಜ್ ಅಲ್ಲೇ ಹಾಕೊಂಡಿರ್ತಾರೆ ಕಬಾಬ್ನೆಲ್ಲ. ನಾನು ಫುಲ್ಲು ಖುಷಿ ಆಗ್ಬಿಟ್ಟೆ ಅಲ್ಲಿ ಹೋಗಿದ ತಕ್ಷಣ. ಕಬಾಬ್ ಕೊಡ್ತಾರೆ. ಕೊಡ್ತಾರೆ ಅಂತ ನೋಡಿದ್ರೆ ಪಾರ್ಸಲ್ ತೊಗೊಂಬಂದಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ನನ್ನ ವಾಯ್ಸು ಅಯ್ಯೋ ಇದನ್ನು ತೊಗೊಳೋದು ಮರ್ತೋಗ್ಬಿಟ್ಟೆ. ಅಲ್ಲಿ ಕಾಫಿ ಆಮೇಲೆ ಹೋಗೋಣ. ಅಲ್ಲಿ ಎಲ್ಲೂ ಮೆಡಿಕಲ್ ಇಲ್ವಲ್ಲ. ಫುಲ್ ಗಂಟ್ಲು ನೋವು, ವಾಯ್ಸ್ ಎಲ್ಲ ಹೆಂಗೆ ಕಿರ್ಚಿ ಹೆಂಗೆ ಬರ್ತಿತ್ತು ನೋಡ್ರಿ. ನೆನ್ನೆ ಇವಳಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಐತೆ. ನೆನ್ನೆ ಇವಳಿಂದ ಬೇರೆ ಜಾಸ್ತಿ ಆಗೈತೆ ಅದು. ನನಗೂ ತಲೆನೋವು ಬಂದು ಮಲಗಿದ್ದೆ. ಇವಾಗ ಮತ್ತೆ ಹೊಟ್ಟೆ ನೋವು ಅಂತಾಳೆ. ನನಗೇನು ಹೊಟ್ಟೆ ನೋವು ಬಂದಿದ್ದೆ, ತಲೆನೋವು ಬಂದಿದ್ದೆ, ಜ್ವರ ಬಂದಿದೆ. ಅದು ಬಾಯಲ್ಲಿ ಮಾತಾಡೋದು, ಬಾಯಿಗೆ ಗಂಟ್ಲಿಗೆ ಎಫೆಕ್ಟ್ ಆಗಬೇಕು ಅಂತ ಕಿಚ್ಚೋಡಿದ್ರಿ. ಇವಳು ನನಗೆ ಕಿರ್ಚಾಡೋದ್ರ ಬಗ್ಗೆ ಮಾತಾಡ್ತಾವಳಲ್ಲ ಮನುಷ್ಯ. ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಇಷ್ಟೊಂದು ದೂರ ಆಯ್ತಾ? ಏನೋ ಏನೇ ಬಿಸ್ನೆಸ್ಸು? ಹಾಂ ಬಿಸ್ನೆಸ್ಸಾ? ಅವಳೆಲ್ಲ ಆಲ್ರೌಂಡರು. ಗೈಸ್ ಇವಾಗ ಫುಲ್ ಕಾಮಿಡಿ. ಅಲ್ಲಿ ನೋ ಜೆಂಟ್ಸ್ ಅಲೋಡ್ ಅಂತ ಬರೆಯೋಗೋರಿ. ಜೆಂಟ್ಸ್ ಬರೆಯೋಕೆ ಹೋಗಿ ಜೀನ್ಸ್ ಅಲೋಡ್ ಅಂತ ಬರ್ಬಿಟ್ಟವ್ರೆ. ಲೈಕ್ ಜೆ ಬರ್ಬಿಟ್ಟವ್ರೆ, ಜಿ ಬದಲು. ಇವಳು ಹೋಗ್ಬಿಟ್ಟು ಜೀನ್ಸ್ ಅಲೋಡು. ಅಲ್ಲ ಕೇಳಿಸ್ಕೋ, ಗೊತ್ತಾಯ್ತು ನಮಗೆ. ಜಿ ಬಂದು ಜೆ ಅಲ್ಲ, ಪೂರ್ತಿ ವರ್ಡೇ ಜೀನ್ಸ್ ಅಂತಾನೆ ಬರ್ತಿರೋದು ಅವರು. ಹಾಂ, JEANS ಅಂತ ಬರ್ತಿದ್ರು. ಅದಕ್ಕೆ ಇವಳು ಹೋಗ್ಬಿಟ್ಟು ಜೀನ್ಸ್. ಸಾಕಾಗ್ಬಿಡ್ತು. ಬಂದ್ವಿ ನಮಗೆ ತಟ್ಟೆತ್ಕೊಂಡು ತಿನ್ನಕ್ಕೆ ಹೋಗ್ಬೇಕೀಗ. ತಿಂಡಿಗೆ ಇವತ್ತು ಏನೋ ಮೆಂತ್ಯ ಪಲಾವ್ ಏನೋ ಮಾಡವ್ರೆ, ತಿಂತಾ ಇದ್ದೀವಿ. ತಿನ್ನು, ಹೊಟ್ಟೆ ಹಸ್ಕೊಂಡ್ಬಿಟ್ಟವಳೆ. ನಾವು ಅಷ್ಟೇ ಫುಲ್ಲು ಹೊಟ್ಟೆ ಹಸಿ ಸಿಕ್ಕಾಪಟ್ಟೆ. ಏನಿಲ್ಲ, ಅಲ್ಲಿಂದ ಅಲ್ಲಿಗೆ ಚೆಲ್ಲಿದ್ಯಾ? ಅವಳು ನಡ್ಕೊಂಬರಕ್ಕೆ ಹೋದ್ ಚೆಲ್ಲಿದ ತಕ್ಷಣ ಹಂಗೆ ಕೂತ್ಕೊಂಡ್ಲು. ಹಿಂಗೆ ಅಲ್ಲೋಡು ನನಗೆ ಹೆಂಗೆ ಹೇಳ್ತಾವಳೆ, ನಾನು ಚೆಲ್ಲಿದ್ದೀನಿ. ಈ ಕೆಲಸ ನಾನು ಮಾಡಿದ್ರೆ ಅಲ್ಲೋಲ ಕಲ್ಲೋಲ ಗುಡು 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 ಅನ್ಸ್ಬಿಡಿರೋಳು ರೂಮ್ನ. ಆಮೇಲೆ ಎತ್ತಾಕು. ಈಗ ಹತ್ತುತ್ತೆ ನೋಡ್ರಿ, ಕಾಲೆಲ್ಲ ಹಿಂಗೆ ಇದು ಮಾಡ್ಕೊಂಡು ಹತ್ತುತ್ತಾಳೆ. ಹೊತ್ತದು ಇಲ್ಲ, ಕಾಲು ತೊಳೆದಿದ್ದೀನಿ ಇವಾಗಷ್ಟೇ. ಮೇಲೆ ಹತ್ತದು ಇಲ್ಲ. ಅವಳದು ಬೆಡ್ಡು ಗಲೀಜಾಗ್ಬಿಡುತ್ತೆ ಅಂತ. ಕಾಲು ತೊಳ್ಕೊಂಬಂದ್ರೆ ಅನ್ಕೊಂಡು ಏನಕ್ಕೆ ಗಲೀಜಾಗುತ್ತೆ? ಮತ್ತೆ ಹೊತ್ತು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ. ಕಾಲು ತೇವ ಇದೆ.
ಕೆಲಸ ನೋಡ್ರಿ ಇಬ್ರು. ತಿನ್ಬೇಕು ಇವತ್ತೇನೋ ಏನೋ ಗಮ್ ಅಂತಿದೆ ಅಂತಂದ್ಲು. ನೋಡೋಣ ಟೇಸ್ಟ್ ಚೆನ್ನಾಯ್ತೇನೆ. ಚೆನ್ನಾಯ್ತಾ? ಸೊಪ್ಪು ಹಾಕಿರ್ತಾರಲ್ಲ. ಇದು ಅವಳಿಗೆ ಇಷ್ಟ ಆಗಬೇಕು, ನಂಗೆ ಗೊತ್ತಿಲ್ಲ. ಮಾಡು. ಏನಕ್ಕೆ ಬಂದಿದ್ಯಾ? ಯಾರನ್ನ ಗೈಸ್ ಪಿ ಜಿ ನೋಡಕ್ ಬಂದವನು ಅವನು. PG ನೋಡ್ಕೊಂಡು ಹೋಗೋಣ ಅಂತಾನೆ ಅಣ್ಣ ಏನಣ್ಣ ಏನ್ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯಣ್ಣ. ಲಗೇಜ್ ತಗೊಬರ್ತಿದ್ದೆ ಹಂಗಾದ್ರೆ ಬರೀ PG ಆಗಿದ್ರೆ ಲಗೇಜ್ ತಗೊಂಡು ಹಂಗೆ ಹೋಗ್ತಿದ್ದೆ. ನೀನು ನೋಡೋದಿತ್ತಂದ್ರೆ ಲಗೇಜ್ ತಗೊಬರಲ್ಲ ಇವತ್ತು. ಅಬ್ಬಾ ಯಾರ ನೋಡ್ತಾ ಇರ್ತಾರೆ ನಂಬುತ್ತಾರೆ ಹೇಳು. ನಿಜ ಗೈಸ್ ನೋಡ್ಕೊಂಡು ಹೋಗಕ್ಕೆ ಅಂತಾನೆ ಬಂದಿದ್ದು. ಇಲ್ಲಾಂದ್ರೆ ಲಗೇಜ್ ತಗೊಂಡ್ಬರ್ತಿದ್ದೆ. ಡೌ 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 ದುನಿಯಾ ಕಣ ಆ ಸಾಂಗ್ ಹೇಳಿದ್ಯಾ? ಹೇಳ್ಬೇಕು ಅಷ್ಟು ಹೇಳ್ದೆ. ಹೇಳು ಮನುಷ್ಯ. ಈ ಮರನೇ ಕೆತ್ಬಿಟ್ಟವ್ರಂತೆ ಗೈಸ್. ನಾನ್ ಬೇರೆ ಜೊತೆ ಅರ್ಥ ಮಾಡ್ಕೊಂಡು ಈ ಮರನೇ ಕೆತ್ಬಿಟ್ಟವ್ರಂತೆ. ಅದು ಕೆತ್ತಿರೋದ್ರ ಮೇಲೆ ಬೆಳೆದಿರೋದು ಮನುಷ್ಯ. ನಾನು ಬೇರೆ ರೀತಿ ಅರ್ಥ ಮಾಡ್ಕೊಂಡೆ, ಸುಮ್ಮನಿರು. ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಬಂದ್ವಿ. ಯಾವುದು ಇನ್ನೂ ಮೆಡಿಕಲ್ ಸ್ಟೋರು ತೆಗ್ದಿಲ್ಲ, ಇನ್ನು ಲೇಟ್ ಅಂತ ತೆಗಿಯೋದು. ಇವಾಗ ಒಂದು ಸ್ವಲ್ಪ ರೇಗಾಡ್ಬಿಟ್ಟು ಇವಾಗ ತಿರ್ಗಾ ಜಾಸ್ತಿ ಆಗ್ಬಿಟ್ಟೈತೆ. ಈಗ ಅಲ್ಲೊಂದಿದೆ ಗೈಸ್, ಅಲ್ಲಿ ಮೆಡಿಕಲ್ ಅಂತಿದೆ ನೋಡಿ, ಔಷಧಿಗಳು ಅಂತ ಅಲ್ಲಿದೆ. ಅಲ್ಲೋಗಿ ತೊಗೊಂಬರ್ಬೇಕು. ಮಾಡಬೇಕಿತ್ತು ಮೇಲೆ ಪ್ರೆಸ್ ಮಾಡಿಬಿಟ್ಟೆ. ನಾನಿವತ್ತು ತಲೆಗೆಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡುವ ಅಂತಿದ್ದೆ. ಅಕ್ಕ ತಣ್ಣೀರಲ್ಲಿ ಸ್ನಾನ ಮಾಡಿದೆ ಅಂದ್ಲು. ಅಷ್ಟೇ, ಅಲ್ಲಿಗೆ ಸ್ಟಾಪ್ ಮಾಡಿ. ಅನ್ನ ಸಾಂಬಾರು ತಿಂತಾ ಇದ್ದೀವಿ. ಚೆನ್ನಾಯ್ತಾ? ತರಕಾರಿ ಎಲ್ಲ ಜಾಸ್ತಿ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಸಾಂಬಾರಲ್ಲಿ ಏನೂ ಇಲ್ಲ ಅಂದರೆ ತರಕಾರಿನ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ಗೈಸ್ ಇಲ್ಲೆಲ್ಲಾದರೂ ಡಿಮಾರ್ಟ್ ಇದೆಯಾ ಅಥವಾ ಏನಾದರೂ ಶಾಪಿಂಗ್ ಮಾಡೋವಂಥದ್ದು ಇದೆಯಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಆಪೋಸಿಟಲ್ಲಿದೆ. ಆಯಿತಾ? ಬೆಳಗ್ಗೆ ಒಂದು ನೋಡಿದ್ದೆ, ಅದು ಇಲ್ಲಾಂದರೆ ಯಾವುದಾದ್ರೂ ಸಿಗುತ್ತಾ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ನಾನು ಡಿಮಾರ್ಟಿಗೆ ಏನಕ್ಕೆ ಬರೋಲ್ಲ ಅಂದರೆ ಇದಕ್ಕೆ ಹಿಂಗೆಲ್ಲ ತೊಗೊಂಡೋಗ್ತೀನಿ. ತಟ್ಟೆ ಲೋಟಗಳು ಅದನ್ನು ತೊಗೊಳೋದೇ ಆಗುತ್ತೆ ನಮ್ಮದು. ಇವಾಗ ಇಷ್ಟು ತೊಗೊಂಡು ಚುರುಮುರಿ ಮತ್ತು ನಿಂದೇನು ನಿಪ್ಪಟ್ಟು ಮಸಾಲ ತಿನ್ನೋಣ ಅಂತ ಬಂದಿದ್ದೀವಿ. ತಿನ್ಕೊಂಡು ಇವಾಗ ಹೊರಡಬೇಕು. ಇವತ್ತೊಂದು ನೋಡುವ ಚಾಲೆಂಜ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀವಿ. ಹೊಟ್ಟೆ ಏನಾದರೂ ಓವರ್ಲೋಡ್ ಆದರೆ ಮಾಡೋಣ, ಇಲ್ಲಾಂದರೆ ಇವತ್ತೇ ಮಾಡ್ತೀವಿ. ಮೋನಿಶಾಸ್ ನಿಪ್ಪಟ್ಟು ಮಸಾಲ. ಅಂಕಲ್ ಸ್ವಲ್ಪ ಖಾರ ಹಾಕಿ. ನಾರ್ಮಲ್ ಬೇಕು ನಿಪ್ಪಟ್ಟು ಬೇಕಾ? ನಾರ್ಮಲ್ ನಿಪ್ಪಟ್ಟು ಅಂದರೆ ನಿಪ್ಪಟ್ಟು ಮಸಾಲ ಆಗಲ್ವಾ? ನಿಪ್ಪಟ್ಟು ಬೇಡ. ಹೌದಾ? ಬೇಡ, ನಾರ್ಮಲ್ಲೇ ಹಾಕಿ. ಆಯಿತು. ನಂದಿವಾಗ ಚುರುಮುರಿ ರೆಡಿ ಆಗ್ತಾ ಇದೆ. ನಮ್ಮ ತುಮಕೂರಲ್ಲಿ ಈ ಥರ ಇದಾಕಲ್ಲಲ್ವಾ, ನಾರ್ಮಲ್ ಪುರಿ ಹಾಕ್ತಾರೆ. ಮೈಸೂರು ಪುರಿ ಹೌದಾ? ಗಟ್ಟಿ ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಹಾಂ, ಇಲ್ಲಿ ಬರಲ್ಲ ಅದು ಮೈಸೂರು. ಇದು ಚಿಂತಾಮಣಿ ಪುರಿ, ಅದು ಮೈಸೂರು ಪುರಿ. ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದು ಜಲ್ದಿ ಮೆತ್ತೆ ಆಗುತ್ತೆ. ಹಾಂ, ನಾನು ಎಕ್ಸ್ಟ್ರಾ ಖಾರ ಹೇಳಿದ್ದೀನಿ ಗೈಸ್. ಇಲ್ಲಿ ಖಾರ ಖಾರ ಇರಬೇಕು ಅದಕ್ಕೆ. ಇವಳು ಮೀಡಿಯಮ್ ಖಾರ ಗೈಸ್. ಖಾರ ಬೇಡ ಬೇಡ ಅಂದ್ಕೊಂಡೇ ತಿಂತೀನಿ. ಅದು ಸ್ವಲ್ಪ ಅಂದರೆ ಕಣ್ಣಲ್ಲಿ ನೀರು ಬರ್ತಾ ಇದ್ರೂ ಖಾರನೇ ತಿನ್ಬೇಕು ಅನಿಸುತ್ತೆ. ನಾರ್ಮಲಾಗಿರೋ ತಿನ್ನೋಕ್ಕೆ ಆಗಲ್ಲ, ಅದು ಟೇಸ್ಟ್ ಅಂತಲೂ ಅನ್ಸೋದೇ ಇಲ್ಲ. ಖಾರಲ್ಲಿ ಇರೋದು ಹಿಂಗೆ ನೋಡ್ಕೊಂಡ್ರು ನೋಡ್ದ. ನಾವು ದುಡ್ಡಲ್ಲಿ ಅಷ್ಟು ದುಡ್ಡು ಕೊಟ್ಬಿಟ್ಟು ಇದೆಲ್ಲ ತೊಗೊಂಡಿರೋದೇ ಉಂಟಂತೆ. ನಾನು ಇನ್ನು 17 ರೂಪಾಯಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಏನ್ರೀ ಪ್ರಪಂಚ. ಏನು ಬೆಂಗಳೂರಿಗೆ ಬಂದು ಬೇರೆ ಸಕದಾಗ ಆಗ್ಬಿಟ್ಟಿದ್ಯಾ? ಇಲ್ಲ, ನಾನು ಕ್ಯಾಮ್ರಾ ಹಿಡಿದಾಗ ಮಾತ್ರ ಸಕದಾಗ ಕಾಣ್ತೀಯ. ನಿನ್ನ ಕ್ಯಾಮ್ರಾ ಪ್ರಭಾವ, ನಿನ್ನ ಪ್ರಭಾವ ಬರುತ್ತೆ ಗೈಸ್. ಇವಾಗ ನೋಡ್ರಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಏರ್ಸ್ ಬಿಚ್ತವಳೆ
ಜಡೆ ಹಾಕೊಂಡಿದ್ಲು. ಕಾಣಿಸುತ್ತೆ ಗಂಟು ಹಾಕೊಂಡಿದ್ದೆ. ಇಲ್ಲ ಚೆನ್ನಾಗಿ ಕಾಣುತ್ತೆ ಕಣೆ. ನೀನು ಹೆಂಗಿದ್ರು ಬ್ಯೂಟಿ ಕಡೆ ಮನುಷ್ಯ. ಇವಾಗ ನನಗೆ ಇದನ್ನ ಚೆಸ್ಸು ನನ್ಗೆ ಆಡಕ್ ಬರಲ್ಲ. ನಾನು ಯಾವ್ದು ತಗೊಂಡಿದ್ದೆ, ಹಾವು ಏಣಿ ಆಟ ತಗೊಂಡು ಮತ್ತೆ ಇಲ್ಲಿ ಇದು ಲೂಡೋ ತಗೊಂಡಿದ್ದೆ. ಇವಳು ಹೇಳ್ಕೊಡ್ತೀನಿ ಅಂತ ಕರ್ಕೊಂಬಂದವಳೆ. ಈಗ ನೀಟಾಗಿ ಹೇಳ್ಕೊಟ್ಟಿಲ್ಲ ಅಂದ್ರೆ ಓಡಿಸ್ಕೊಂತಾಳೆ, ಹೇಳ್ಕೊಟ್ಟು ಅರ್ಥ ಆಗಿಲ್ಲ ಅಂದ್ರೆ ಓಡಿಸ್ಕೊಂತಾಳೆ. ನಾವಂಥವೆಲ್ಲ ಆಡೇ ಇಲ್ಲ ಗೈಸ್. ನಾವೇನಿದ್ರು ಕುಂಟೆ ಬಿಲ್ಲೆ ಲಗೋರಿ ಸುಮ್ಮನೆ ಫುಲ್ ಬೀದಿಲಿ ಬೆಳೆದ್ಬಿಟ್ಟಿದೀವಿ. ನೀನು ಬಾಬಾ ಇವಾಗ ಹೋಗ್ಬೇಕು. ಸಿಕ್ಕಾಪಟ್ಟೆ ಗಾಳಿ, ಇನ್ನೂ ಗಾಳಿ ಬರ್ತೈತೆ, ಅದು ಸೌಂಡ್ ಕೇಳಿಸುತ್ತೆ. ಗಾಳಿ ಏನ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡ್ತಾ ಇದ್ದೀನಿ. ನಾನು ಬ್ಲಾಗ್ ಮಾಡ್ತಿರೋದು, ನೀನ್ ಯಾಕೆ ಸುಸ್ತಾಗ್ತೀಯಾ? ನೋಡಿ ಗಾಯ್ಸ್ ಹೆಂಗಾಗ್ಬಿಟ್ಟು ಅವಳು ಬೆಂಗಳೂರಿಗೆ ಬಂದು. ಸಖತ್ತಾಗಿ ಆಗ್ಬಿಟ್ಟಿದ್ಯಾ? ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ. ಇದನ್ನ ಓದೋದನ್ನ ಹೇಳಿಸ್ಕೊಳಕ್ಕೂ ಹಿಂಗೆಲ್ಲ ಕುತ್ಕೊಂಡಿಲ್ಲ ನಾನು. ಹೆಂಗ್ ಕುತ್ಕೊಂಡಿದೀನಿ ನೋಡ್ರಿ ಇದನ್ನ ಹೇಳಿಸ್ಕೊಳಕ್ಕೆ. ಎಲ್ಲರೂ ಅಂದರೆ ಆಲ್ಮೋಸ್ಟ್ ನಾನು ನೋಡಿದವ್ರೆಲ್ಲರಿಗೂ ಬರುತ್ತೆ, ನನಗೆ ಬರಲ್ಲ ಇದು. ಅದಕ್ಕೆ ಕಲ್ತ್ಕೊಳ್ಳುವ ಅಂತ ಅನ್ಬಾಕ್ಸ್ ಮಾಡ್ತಿದ್ದಾಳೆ ಮೋನಿಶಾ. ಎಷ್ಟೇ ಕೆಟ್ಟದಾಗ್ತದೆ ಅನ್ಬಾಕ್ಸಿಂಗ್ ಅಂದ್ರೆ. ಮುಟ್ಲು ಬೆಡು ಅನ್ನಂಗೆ ಮುಡ್ತಾವಳಲ್ಲಿ. ನೋವಾಗುತ್ತೆ ಕಣೆ. ಯಾರಿಗೆ? ಹೋಯ್ತು ಯಪ್ಪ ಗೈಸ್, ಇವಳ ಹತ್ರ ಏನಾದ್ರು ವಿಡಿಯೋ ಮಾಡಕ್ಕೆ ಹಿಡಿದ್ಬಿಟ್ರೆ ಏನೋ 30 ನಿಮಿಷ ತೆಗೆಯೋದನ್ನೇ ಮಾಡ್ಬಿಡ್ತಾಳೇನೋ ವಿಡಿಯೋನ. ನೀಟಾಗಿರ್ಬೇಕು, ಏನೇ ಕೆಲಸ ಮಾಡೋದು ನೀಟಾಗಿ ಅಚ್ಚುಕಟ್ಟಾಗಿ ಮಾಡೋದು. 1 ನಿಮಿಷ ಅವಳು ಇಟ್ಕೊಂಡಿರೋ ವಸ್ತುಗಳು ತೋರಿಸ್ತೀನಿ ತಡೀರಿ. ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾಳೆ. ಯಾವ ವಸ್ತುನೇ? ಅಬ್ಬಾ ಏನ್ ನೀಟು ಮನುಷ್ಯ, ಅಚ್ಚುಕಟ್ಟು ಏನ್ ನೀಟು. ಸ್ವಲ್ಪ ರೈಸ್ ಆಗೋದಂತ ಫ್ರಸ್ಟ್ರೇಟ್ ಆದ್ರೆ ನನ್ಗಿದು ಇಷ್ಟ ಆಡಕ್ಕೆ. ಹಿಂಗೈತಲ್ವಾ ಇದು? ಆಕ್ಚುಲಿ ಸರಿ ಹೋಯ್ತು. ಇದು ಬೇಕಿತ್ತು ನನಗೆ, ಇದೊಂದೇ ಸಿಗಲ್ಲ, ಇದು ಸಿಕ್ತು, ಸರಿ ಹೋಯ್ತು. ಹೇಳ್ಕೊಡ್ತಾಳೆ ನೋಡ್ರಿ. ಹೇಳ್ಕೊಡೋದೆಲ್ಲ ವಿಡಿಯೋ ಮಾಡಬೇಡ. ಇಲ್ಲ ಹೇಳ್ಕೊಡೋದು ಮಾಡೇ ಮಾಡ್ತೀನಿ. ಯಾರಾದ್ರೂ ಬೈಬೇಕಲ್ಲ ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಅಂದ್ರೆ. ಹೇಳೋ. ಬ್ಲ್ಯಾಕ್ ಅಂದ್ರೇನು, ವೈಟ್ ಅಂದ್ರೇನು? ಮಾಮೂಲಿ 2 ಒಂದೇ ತಾನೆ. 2ರಲ್ಲೂ ರಾಜ ಇರುತ್ತೆ, ರಾಣಿ ಇರುತ್ತೆ, ಇದೇನಿದು ಹಾರ್ಸ್ ಇರುತ್ತೆ. ಅಷ್ಟೇ ಗೊತ್ತಿರೋದು. ಇದೆಲ್ಲ ಏನು ಸೈನಿಕ ಆಗಲ್ಲ, ಅಷ್ಟು ತಿಳ್ಕೊಂಡಿದೀನಿ ನೋಡೆ. ಗಾಳಿ ಜಾಸ್ತಿ ಹಿಡ್ಕೊಂತಿಂದವ. ಇವಳಿಗೆ ಇವೆರಡು ಎಲ್ಲಿಡೋದಂತ ಕನ್ಫ್ಯೂಷನ್ ಅಂತೆ. ತೆಗಿ ಮನಿಷಾ ಗೂಗಲಲ್ಲಿ ಸರ್ಚ್ ಮಾಡ್ತಾಳೆ. ಇವಳು ನನಗೆ ಕ್ಲೀನಾಗಿ ಹೇಳ್ಕೊಡ್ತಾಳಂತೆ ಗೈಸ್. ಹೇಳು. ನನ್ಗೆ ಗೊತ್ತು, ಸುಮ್ಮನೆ ಹೇಳ್ಕೊಡ ಮತ್ತೆ. ದಯವಿಟ್ಟು ಅವಳನ್ನ ಏನ್ ಗೊತ್ತ ಗೈಸ್, ಅಯ್ಯೋ ಅನ್ಸ್ಬಿಡ್ಬೇಕು. ಅವಾಗ ಎಷ್ಟು ಖುಷಿ ಸಿಗುತ್ತೆ ಅಂದ್ರೆ. ನಿನ್ ಮೈ ಮೇಲೆ ಬೇರೆ ಯಾರ್ದೋ ಆತ್ಮ ಬಂದು ಹೋಗ್ತಾನೆ. ಅಯ್ಯೋ ಅಂತ ಏನೇ ಮಾಡಿದೀನಿ ಪಾಪ. ನನ್ನ ವಾಯ್ಸ್ ಕೇಳಕ್ ಆಗ್ತೈತೆ 3 ದಿನದಿಂದ ಅಂತ ಬಿಡ್ಕೊಂತ ಇದೀನಲ್ಲ. ನಿಂಗೋಸ್ಕರ ಎಲ್ಲ ತಡ್ಕೊಂಡಿದ್ಯಾ? ಇಲ್ಲ ಇಷ್ಟಪಟ್ಟಿದ್ದೀನಿ. ಏನ್ ಹೇಳ್ತಾಳೆ ಅಂದ್ರೆ ನಿಮ್ಮಲ್ಲಿ ಪ್ರೀತಿ ಕಣ ನಂಗೆ ಜಾಸ್ತಿ. ಅಯ್ಯೋ ಗೈಸ್, ಇವಾಗ ಹೇಳ್ಕೊಟ್ಟವಳೆ, ಕಲ್ತ್ಕೊಂಡಿದೀನಿ, ಆಡ್ತೀನಿ, ಜಯಶೀಲಲ್ಲಿ ಆಗ್ತೀನಿ. ನಂಬಿಕೆ ಇಲ್ಲ. ಎಷ್ಟು ನನಗೇನೆ ನನ್ನ ವಾಯ್ಸ್ ತಡ್ಕೊಳಕ್ ಆಗ್ತಿಲ್ಲ, ಹೆಂಗ್ ತಡ್ಕೊಂಡವ್ರೆ ಅಂತ ನೋಡ್ತಾ ಇದ್ದೀನಿ. ಆಡ್ತಾ ಇದೀನಿ ನೋಡಿ ಗೈಸ್. 2 ಮೂವ್ ಮಾಡಿದೀನಿ, 3ನೇದು ಯಾವ್ದು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕುತ್ಕೊಂಡಿದ್ದೀನಿ. 3ನೇದು ನಂದೆ. ಅಯ್ಯೋ ಗಾಯ್ಸ್, ನಾನು ಎಷ್ಟು ನೀಟಾಗಿದ್ದು ನಿಂಗೆ ಹೊಡಿಯೋಣ ಅಂತ ಬರೋ ಅಷ್ಟರಲ್ಲಿ ಏನೇನೋ ಆಗೋಯ್ತು. ಮನಿಷಾ ಏನ್ ಮಾಡೋದು? ಮನಿಷಾ ಏನ್ ಮಾಡಕ್ಕಾಗಲ್ಲ. ಫಸ್ಟ್ ಇಡು, ಗಾಳಿ ಜಾಸ್ತಿ ಎಲ್ಲ ಇದೆಯಾ ನೋಡ್ದ ಅದನ್ನ ಇನ್ನೊಂದು ಅಂತ. ತಡಿ, ಎಷ್ಟಿರ್ಬೇಕು ಹೇಳಿದ್ದು?
ಇಲ್ಲೆಲ್ಲಿ ಹೊಡಿಯೋಕ್ಕಾಗತ್ತೆ ನೀನು ನೀ ಹೆಂಗೋ ಮಾಡ್ಬಿಟ್ಟೀಗ ಹೊಡಿವಾಗ ಮೂವ್ ಮಾಡು. ಇವಾಗ ಎರಡರಲ್ಲಿ ಒಂದು ಹೊಡೆದೇ ಹೊಡಿತಾರೆ ಗೈಸ್, ಓದೇ ಹೋಗುತ್ತೆ, ಇನ್ನೇನ್ ಮಾಡಕ್ಕಾಗತ್ತೆ. ನೋಡಿದ್ರಾ ನಿನಗ್ ತಲೆ ಇಲ್ಲ ಅಂತ ಪ್ರೂವ್ ಮಾಡ್ತಿದ್ಯಾ. ಯಾಕೆ ಕಿಂಗು ಯಾವ ಕಡೆಗಾನ ಹೋಗ್ಬೋದು, ಆರಾಮಾಗಿ ನಿನ್ ಕಿಂಗ್ ಎತ್ಕೊಂಡು ಇದ್ದದ್ದು ಹೊಡಿಬೋದು. ಇದನ್ನ ನೀನ್ ಏನ್ ಹೇಳ್ದೆ, ಒಂದೇ ಮೂವ್ ಆಗ್ಬೇಕು ಒಂದೇ ಮೂವ್ ಆಗೋದು, ಒಂದ್ ಮೂವ್ ಆಗುತ್ತೆ ಇಲ್ಲ ಒಂದ್ ಮೂವ್ ಆಗುತ್ತೆ. ಗೈಸ್ ನನಗೆ ರಾಂಗ್ ಆಗಿ ಗೇಮ್ ಹೇಳ್ಕೊಡ್ತಲೆ. ನಾನು ಸೋಲೋ ಟೈಮ್ ನೋಡ್ರಿ, ಇಲ್ಲಿ ಬಂದ್ಬಿಟ್ರೆ ಇಲ್ಲೂ ಚೆಕ್ ಮೇಟ್ ಆಗುತ್ತೆ, ಇಲ್ಲಿಟ್ರು ಮೂವ್ ಆಗುತ್ತೆ, ಇಲ್ಲಿಟ್ರು ಎಲ್ಲಿಟ್ರು ಹೊಡಿತಾಳೆ. ಸೊ ರಾಂಗ್ ಆಗಿ ಗೇಮ್ ಹೇಳ್ಕೊಟ್ಬಿಟ್ಟು ಏನು ಬರ್ದೇ ಇರೋ ಹುಡುಗಿ ಮೇಲೆ ಸೋಲಿಸ್ತಾವಳೆ ಅಷ್ಟೇ ಗೈಸ್. ಇವಾಗ ಇದ್ಬಿಡು, ಲೂಡೋ ಆಡೋಣ, ಯಾರು ಗೆಲ್ತಾರ ನೋಡೋಣ, ಓಕೆನಾ? ಪ್ರತಿ ಸೋಲಲ್ಲ ಗೈಸ್, ಗೆಲುವಿನ ಮೊದಲನೇ ಮೆಟ್ಟಿಲು. ಅಯ್ಯೋ ಆಕೆ ಮುಟ್ಟಲ್ಲ ನೋಡ್ರಿ. ಸಾಕು, ನೀಟಾಗಿ ನಿನ್ ಕೊಡೋಣ ಅಂತ. ಥ್ಯಾಂಕ್ ಯು ಮೋನಿಶಾ. ಊಟಕ್ಕೆ ಏನು ಪಲ್ಯ ಇದು? ಕುಂಬಳಕಾಯಿ ಪಲ್ಯ, ಸೊಪ್ಪಿನ ಸಾಂಬಾರು, ಚಪಾತಿ ಮತ್ತು ಬಟರ್ ಮಿಲ್ಕ್. ಇವತ್ತೇ ನಾನು ತೊಗೊಂಬಂದಿರೋದು ಕುಡಿಯೋಣ ಅಂತ ಹೇಳ್ಬಿಟ್ಟು. ಹೊಸ ಲೋಟ ತೊಗೊಂಬಂದಿದ್ದೀನಲ್ಲ, ಅದಕ್ಕೆ ತೊಗೊಂಬಂದಿದ್ದೀನಿ. ಇವಾಗ ತಿನ್ನಬೇಕು, ಹೊಟ್ಟೆ ಹಸಿತಿದೆ ಗೈಸ್. ನೋಡಿ, ಅನ್ನ ಎಲ್ಲ ಹಾಕೊಂಬಂದು ವೇಸ್ಟ್ ಮಾಡ್ತಾಳೆ, ಚಪಾತಿ ರೈಸ್ ಎಲ್ಲ ಹಾಕೊಂಬಂದು ವೇಸ್ಟ್ ಮಾಡ್ತಾವಳೆ. ಎಷ್ಟೊಂದು ಜನಕ್ಕೆ ಅನ್ನನೇ ಇರಲ್ಲ, ಈ ಹುಡುಗಿಗೆ ಅನ್ನ ಸಿಕ್ಕಿದ್ರು ತಿಂದು ವೇಸ್ಟ್ ಮಾಡ್ತಾವಳೆ. ಹೋಗು ಹೋಗು ಹೋಗು. ಅವಳಿಗೆ ಕಣ್ಣು ಬೇಕು ಅನ್ಸುತ್ತೆ, ಹೊಟ್ಟೆ ಬೇಡ ಅನ್ಸುತ್ತೆ ಅಷ್ಟೇ ಗೈಸ್. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಕಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.